ಹಾಯ್ ಗೈಸ್, ನಾವಿವತ್ತು ನೋಡ್ತಾ ಇರೋದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ. ಒನ್ಲೈನ್ ಸ್ಟೋರಿ ಏನಂದ್ರೆ, ಚಿತ್ರದ ಹೀರೋಗೆ ಒಬ್ಳು ಲವರ್ ಇರ್ತಾಳೆ. ಅವಳಿಗೆ ಒಂದು ವಿಚಿತ್ರ ಕಾಯಿಲೆ ಇದೆ. ಅದೇನಂದ್ರೆ ಟೆಂಪರೇಚರ್ 28 ಡಿಗ್ರಿಗಿಂತ ಕಡಿಮೆ ಆಗ್ಬಿಟ್ರೆ ಕೇವಲ 15 ನಿಮಿಷದಲ್ಲೇ ತೀರ್ ಹೋಗೋ ಸಾಧ್ಯತೆ ಇದೆ. ಅಂದ್ರೆ ಅವಳನ್ನ ಒಂದು ಗಾಜಿನ ಗೊಂಬೆ ತರ ಹುಷಾರಾಗಿ ನೋಡ್ಕೋಬೇಕು. ಹೀರೋ ಹೇಗೆ ಅವಳನ್ನ ಕಾಪಾಡ್ಕೋತಾನೆ ಅನ್ನೋದೇ ಕತೆ. ಸಿಂಪಲ್ ಅನ್ನಿಸ್ತಾ ಇದೆಯಾ? ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಗೆಸ್ ಮಾಡೋಕೆ ಆಗದೆ ಇರೋ ಒಂದು ಶಾಕಿಂಗ್ ಟ್ವಿಸ್ಟ್ ಕೊಡ್ತಾರೆ. ಅಂದ ಹಾಗೆ ಚಿತ್ರದ ಹೆಸರು 28 ಡಿಗ್ರಿ ಸೆಲ್ಸಿಯಸ್. ರೀಸೆಂಟ್ಲಿ ತೆರೆ ಕಂಡಿದ್ದ ತೆಲುಗು ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋ ಕಾರ್ತಿಕ್ ನ ತೋರಿಸ್ತಾರೆ. ಯಾರೋ ಅವನ್ನ ಚೇರ್ ಮೇಲೆ ಕೂರ್ಸಿ ಕಟ್ ಹಾಕಿದ್ದಾರೆ. ಹೇಗೋ ಬಿಡಿಸ್ಕೊಂಡು ಕಟ್ ಹಾಕಿದ್ದ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಷ್ಟರಲ್ಲಿ ಆಪೋಸಿಟ್ ಇದ್ದ ವ್ಯಕ್ತಿ ಚಾಕುವಿಂದ ಚುಚ್ತಾನೆ. ಕಟ್ ಮಾಡಿದ್ರೆ ಒಬ್ರು ಪೊಲೀಸ್ ಆಫೀಸರ್ ಕ್ರೈಮ್ ಸೀನ್ ಗೆ ಬರ್ತಾರೆ. ಅಲ್ಲೊಂದು ಡೆಡ್ ಬಾಡಿ ಇದೆ. ಹಾಗೇನೆ ಆ ಪೊಲೀಸ್ ಆಫೀಸರ್ಗೆ ಒಂದು ಡೈರಿ ಸಿಗುತ್ತೆ. ಅವರು ಆ ಡೈರಿನ ಓದೋಕೆ ಶುರು ಮಾಡ್ತಾರೆ. ಈಗ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಕಾರ್ತಿಕ್ ಹಾಗೂ ಅಂಜಲಿ ಒಂದೇ ಕಾಲೇಜಲ್ಲೇ MBBS ಮಾಡ್ತಾ ಇದ್ದಾರೆ. ಕಾರ್ತಿಕ್ಗೆ ಇವಳನ್ನ ನೋಡಿದ ತಕ್ಷಣ ಲವ್ ಆಗ್ಬಿಡುತ್ತೆ. ನಿಧಾನಕ್ಕೆ ಅವಳ ಜೊತೆ ಕ್ಲೋಸ್ ಆಗ್ತಾನೆ. ಈಗ MBBS ಎಲ್ಲ ಮುಗ್ದು ಟ್ರೈನಿ ಡಾಕ್ಟರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ತಿಕ್ಗೆ ಅವಂದೇ ಆದ ಫ್ರೆಂಡ್ ಸರ್ಕಲ್ ಇದೆ. ಅಂಜಲಿ ಕಾರ್ತಿಕ್ಗೆ ಕಾಲ್ ಮಾಡಿ ಹೇಳ್ತಾಳೆ, ನನ್ ಫ್ರೆಂಡ್ ಸ್ಟೇ ಆಗಿರೋ ಹಾಸ್ಟೆಲ್ ಹತ್ರ ಕೆಲವು ಜನ ಹುಡುಗರು ಗಲಾಟೆ ಮಾಡ್ತಿದ್ದಾರಂತೆ, ಹೆಲ್ಪ್ ಮಾಡು ಅಂತ. ಕಾರ್ತಿಕ್ ಹಾಸ್ಟೆಲ್ ಹತ್ರ ಹೋಗಿ ಅವರಿಗೆಲ್ಲ ಸರಿಯಾಗಿ ಹೊಡಿತಾನೆ. ಈ ಫೈಟ್ ಅಲ್ಲಿ ಕಾರ್ತಿಕ್ ಒಬ್ಬನಿಗೆ ಮಾತ್ರ ಸರಿಯಾಗಿ ಚಾರ್ಜ್ ಮಾಡಿರ್ತಾನೆ. ಸೊ ಈಗ ಒಡ್ಸ್ಕೊಂಡ್ ಅವನು ICU ನಲ್ಲಿ ಇದ್ದಾನೆ. ಇದು ಪೊಲೀಸ್ ಕೇಸ್ ಆಗಿದ್ರಿಂದ ಕಾರ್ತಿಕ್ ಸ್ಟೇಷನ್ ನಲ್ಲಿ ಇದ್ದಾನೆ. ಅವನ್ನ ಬಿಡ್ಸ್ಕೊಂಡ್ ಹೋಗೋದಕ್ಕೆ ಸೀನಿಯರ್ ಡಾಕ್ಟರ್ ಬರ್ತಾರೆ. ಪೊಲೀಸ್ನವರು ವಾರ್ನಿಂಗ್ ಕೊಡ್ತಾರೆ, ಇನ್ಮೇಲೆ ಈ ತರ ಮಾಡಿದ್ರೆ ಪರ್ಮನೆಂಟ್ ಆಗಿ ಜೈಲಲ್ಲಿ ಇರ್ಬೇಕಾಗುತ್ತೆ ಅಂತ. ಈಗ ಡಾಕ್ಟರ್ ಹೇಳ್ತಾರೆ, ನೋಡು ಕಾರ್ತಿಕ್, ನೀನು ಕೋಪನ ಕಂಟ್ರೋಲ್ ಮಾಡ್ಕೋಬೇಕು. ನೀನ್ ಮಾಡ್ತಿರೋದು ರೆಗ್ಯುಲರ್ ಡಿಗ್ರಿ ಅಲ್ಲ, ಡಾಕ್ಟರ್ ಕೋರ್ಸ್ ಮಾಡ್ತಾ ಇದ್ದೀಯಾ ಅನ್ನೋದು ನೆನ್ಪಿರ್ಲಿ. ಪೇಷಂಟ್ಸ್ ನಿನ್ ಜೊತೆ ಕಂಫರ್ಟೇಬಲ್ ಫೀಲ್ ಮಾಡ್ಬೇಕು ಅಲ್ವಾ? ಸ್ವಲ್ಪ ಡೀಸೆಂಟ್ ಆಗಿರೋದ್ನ ಕಲಿ. ಹೌದು ಡಾಕ್ಟರ್, ನೀವು ಹೇಳ್ತಿರೋದು ನಿಜ. ಆದ್ರೆ ಅಂಜಲಿ ವಿಷಯದಲ್ಲಿ ನಾನು ಕಂಟ್ರೋಲ್ ತಪ್ತಾ ಇದ್ದೀನಿ. ಡಾಕ್ಟರ್ ಆಗಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಕಣ್ಮುಂದೆ ನಡೆಯೋ ಅನ್ಯಾಯನೆಲ್ಲ ನೋಡ್ಕೊಂಡು ಸುಮ್ನೆ ಇರೋದಕ್ಕಾಗಲ್ಲ ಅಂತ. ಈಗ ಅಂಜಲಿ ಕೋಪ ಮಾಡ್ಕೊಂಡಿದ್ದಾಳೆ. ನಾನ್ ಜಸ್ಟ್ ವಾರ್ನಿಂಗ್ ಕೊಡೋಕೆ ಹೇಳಿದ್ರೆ ನೀನ್ ಅವರಿಗೆಲ್ಲ ಸರಿಯಾಗಿ ಹೊಡೆದು ಒಬ್ಬ ICU ನಲ್ಲಿ ಇದ್ದಾನೆ. ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ ಕೆರಿಯರ್ ಹಾಳಾಗುತ್ತೆ. ನಮ್ ಮನೇಲಿ ನಿನ್ ಬಗ್ಗೆ ಹೇಗ್ ಮಾತಾಡ್ಲಿ? ನಿನ್ಗೆ ಇಷ್ಟು ಕೋಪ ಬರುತ್ತೆ ಅನ್ನೋದು ಗೊತ್ತಾದ್ರೆ ನಮ್ ಮನೆಯವರು ಮದ್ವೆಗೆ ಒಪ್ಪಲ್ಲ ಅಂತ. ಅಂದ್ರೆ ಅಂಜಲಿ ಕೂಡ ಇವನ್ನ ಲವ್ ಮಾಡ್ತಾ ಇದ್ದಾಳೆ. ಆರ್ಗ್ಯುಮೆಂಟ್ ಜಾಸ್ತಿ ಆಗಿದ್ರಿಂದ ಕೋಪ ಮಾಡ್ಕೊಂಡು ಊರಿಗೆ ಬರ್ತಾಳೆ. ಪೇರೆಂಟ್ಸ್ ಅಂಜಲಿಗೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಆಗ ಇವಳು ಲವ್ ವಿಷಯ ಹೇಳ್ದಾಗ ಅವ್ರ ತಂದೆ ಒಪ್ಪೋದಿಲ್ಲ. ಸುಮ್ನೆ ನಾನ್ ತೋರ್ಸೋ ಹುಡುಗನ್ನ ಮದ್ವೆ ಮಾಡ್ಕೋ ಅಂತ. ಅಂಜಲಿ ಹೇಳ್ತಾಳೆ, ಇಷ್ಟಪಟ್ಟವನ್ ಜೊತೆ ಮದ್ವೆ ಮಾಡಿಸ್ದೆ, ನೀವು ತೋರ್ಸೋ ಯಾರೋ ಒಬ್ಬನ್ನ ಮದ್ವೆ ಆಗಿ ಖುಷಿಯಾಗಿರ್ತೀನಿ ಅಂತ ಅನ್ಕೊಂಡ್ರ? ಮದ್ವೆ ಅಂದ್ರೆ ಊರಿನ ಜನ ಆಗ್ಲಿ ಅಥವಾ ಎರಡು ಕುಟುಂಬ ಒಪ್ಪಿದ ತಕ್ಷಣ ಅದು ಮದ್ವೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಬದಲಾಗಿ ಎರಡು ಮನ್ಸು ಒಪ್ಕೋಬೇಕು ಅಂತ. ಸೊ ಅಂಜಲಿ ಮನೆ ಬಿಟ್ಟು ಬರ್ತಾಳೆ. ಹೈದರಾಬಾದ್ ನ ವಾತಾವರಣ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಅಂದ್ರೆ ತುಂಬಾ ಚಳಿ ಇದೆ. ಈಗ ಅಂಜಲಿಗೆ ಚಳಿ ತಡೆಯೋಕೆ ಆಗದೆ ಬಾಡಿ ಎಲ್ಲ ಪ್ಯಾರಲೈಸ್ ಆದಂತೆ ಫೀಲ್ ಆಗಿ ಬಾಯಲ್ಲಿ ನೊರೆ ಬರ್ತಾ ಇದೆ. ಅಷ್ಟರಲ್ಲಿ ವಿಷಯ ಗೊತ್ತಾಗಿದ್ರಿಂದ ಕಾರ್ತಿಕ್ ಅವಳನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾನೆ. ಚೆಕ್ ಮಾಡಿದ್ದ ಸೀನಿಯರ್ ಡಾಕ್ಟರ್ ಹೇಳ್ತಾರೆ, ಸಾಮಾನ್ಯವಾಗಿ 2 ರೀತಿಯಲ್ಲಿ ಬ್ರೈನ್ ಇಂಜುರಿ ನಡೆಯುತ್ತೆ. ಒಂದು ಯಾವ್ದಾದ್ರೂ ಆಕ್ಸಿಡೆಂಟ್ ಅಥವಾ ಯಾರಾದ್ರೂ ತಲೆಗೆ ಬಲವಾಗಿ ಹೊಡೆದಾಗ ಆಗೋ ಇಂಜುರಿ. ಆದ್ರೆ ಅಂಜಲಿ ಕೇಸ್ ಸ್ವಲ್ಪ ಡಿಫರೆಂಟ್ ಆಗಿದೆ. ಅವಳಿಗೆ ಮಾನಸಿಕ ಒತ್ತಡ ಜಾಸ್ತಿ ಆಗಿದ್ರಿಂದ ಬ್ರೈನ್ ಇಂಜುರಿ ಆಗಿದೆ. ಸಿಂಪ್ಟಮ್ಸ್ ಎಲ್ಲ ತುಂಬಾ ರೇರ್ ಆಗಿದೆ. ಡ್ರಾಸಿನೆಸ್, ನಾಸಿಯಾ, ವಾಮಿಟಿಂಗ್. ಬಿಸಿಯಾಗಿರೋ ಕಾಫಿ ಕಪ್ ನ ಮುಟ್ಟಿದ್ರೂನು ಅವಳ ಬಾಡಿ ಸಡನ್ ಆಗಿ ಟ್ರಿಗರ್ ಆಗುತ್ತೆ. ಅಂದ್ರೆ ಬಾಡಿ ಟೆಂಪರೇಚರ್ ಜಾಸ್ತಿ ಆಗೋ ಸಾಧ್ಯತೆ ಇದೆ. ನಾವು ಅದನ್ನ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಹೈ ಫೀವರ್ ಬಂದು ಮ್ಯಾಕ್ಸಿಮಮ್ 15 to 30 ಮಿನಿಟ್ ಒಳಗಡೆ ಅವಳು ತೀರ್ ಹೋಗೋ ಸಾಧ್ಯತೆ ಇದೆ. ಕೋಲ್ಡ್ ವಿಷಯದಲ್ಲೂ ಅಷ್ಟೇ. ಅವಳೇನಾದ್ರೂ ಕೋಲ್ಡ್ ಆಗಿರೋದನ್ನ ಟಚ್ ಅಥವಾ ತಿನ್ನೋದ್ರಿಂದ ಅಥವಾ ವಾತಾವರಣದಲ್ಲಿ ಟೆಂಪರೇಚರ್ ಸಡನ್ಲಿ ಡ್ರಾಪ್ ಆದಾಗ ಅವಳ ಬಾಡಿ ಟ್ರಿಗರ್ ಆಗುತ್ತೆ. ಇದರಿಂದ ಬಾಡಿ ಟೆಂಪರೇಚರ್ ಕಡಿಮೆ ಆಗಿ ಅವಳನ್ನ ಮುಟ್ಟಿದ್ರೆ ಏನೋ ಐಸ್ ಕ್ಯೂಬ್ ನ ಮುಟ್ತಾ ಇದ್ದೀನೇನೋ ಅನ್ನೋ ಲೆವೆಲ್ಗೆ ಅವಳ ಬಾಡಿ ಪ್ಯಾರಲೈಸ್ ಆಗುತ್ತೆ. ಇವಳು ಸುತ್ತಮುತ್ತ ಕಾನ್ಸ್ಟೆಂಟ್ ಟೆಂಪರೇಚರ್ ಇರಬೇಕು, ಅಂದ್ರೆ 28 ಡಿಗ್ರಿ ಸೆಲ್ಸಿಯಸ್. ಹಿಲ್ ಸ್ಟೇಷನ್ ಗೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಅವಳ ಸುತ್ತಮುತ್ತ ಎಕ್ಸ್ಟ್ರೀಮ್ ಟೆಂಪರೇಚರ್ ಇರ್ಲೇಬಾರ್ದು. ಅಂಡ್ ಓವರ್ ಎಮೋಷನ್ಸ್ ನ ಅವಾಯ್ಡ್ ಮಾಡಬೇಕು. ಅಂದ್ರೆ ಅವಳನ್ನ ಗಾಜಿನ ಗೊಂಬೆ ತರ ಜೋಪಾನವಾಗಿ ನೋಡ್ಕೋಬೇಕು. ಅವಳು ಎಲ್ರ ತರನೇ ಮದ್ವೆ ಆಗಿ ಆರಾಮಾಗಿರ್ಬೋದು, ಆದ್ರೆ ಕಾನ್ಸ್ಟೆಂಟ್ ಟೆಂಪರೇಚರ್ ಮಾತ್ರ ಮ್ಯಾಚ್ ಆಗೋದು ತುಂಬಾ ಮುಖ್ಯ. ಈಗ ಕಾರ್ತಿಕ್ ಅಂಜಲಿ ಇರೋ ವಾರ್ಡ್ಗೆ ಹೋದಾಗ ಅವಳು ಮನೆ ಬಿಟ್ಟು ಬಂದಿರೋ ವಿಷಯನ ಹೇಳ್ತಾಳೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನ್ ನೋಡ್ಕೋತೀನಿ ಅಂತ ಕಾರ್ತಿಕ್ ಅವಳನ್ನ ತುಂಬಾ ಕೇರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವಳು ರಿಕವರಿ ಆದ್ಮೇಲೆ ಕಾರ್ ಹಾಗೂ ಮನೆ ಒಳಗಡೆ AC ನಲ್ಲಿ 28 ಡಿಗ್ರಿ ಟೆಂಪರೇಚರ್ ನ ಸೆಟ್ ಮಾಡ್ತಾನೆ. ಒಂದಿನ ಫ್ರೆಂಡ್ಸ್ ನೆಲ್ಲ ಇನ್ವೈಟ್ ಮಾಡಿ ರಿಜಿಸ್ಟರ್ ಆಫೀಸ್ ನಲ್ಲಿ ಮದ್ವೆ ಆಗ್ತಾರೆ.
ಸ್ವಲ್ಪ ದಿನ ಆದ್ಮೇಲೆ ಸೀನಿಯರ್ ಡಾಕ್ಟರ್ ಕಾರ್ತಿಕ್ಗೆ ಹೇಳ್ತಾರೆ ಅಂಜಲಿ ಕಂಡೀಷನ್ ನ ಕ್ಯೂರ್ ಮಾಡಬಹುದು. ಈ ಬ್ರೈನ್ ಇಂಜುರಿಗೆ ಸಂಬಂಧಪಟ್ಟಂಗೆ ಜಾರ್ಜಿಯಾನಲ್ಲಿ ರಿಸರ್ಚ್ ನಡೀತಾ ಇದೆ. ನನ್ನ ಫ್ರೆಂಡ್ ರಿಚರ್ಡ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ, ನೀವಿಬ್ರು ಅಲ್ಲಿಗೆ ಮೂವ್ ಆಗ್ಬಿಡಿ ಅಂತ. ಕಾರ್ತಿಕ್ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳಿ ಅಂಜಲಿನ ಕರ್ಕೊಂಡು ಜಾರ್ಜಿಯಾಗೆ ಹೋಗ್ತಾನೆ. ಅಲ್ಲಿ ಹೊಸ ಮನೆ ಹಾಗೇನೆ ಇಲ್ಲೂ ಕೂಡ ಕಾನ್ಸ್ಟೆಂಟ್ ಟೆಂಪರೇಚರ್ ಇರೋ ತರ ಸೆಟ್ ಮಾಡಿರ್ತಾನೆ. ಸೊ ಇಬ್ರು ಹ್ಯಾಪಿಯಾಗಿ ಜೀವನ ಮಾಡೋಕ್ ಶುರು ಮಾಡ್ತಾರೆ. ಟ್ರೀಟ್ಮೆಂಟ್ ವಿಷಯವಾಗಿ ಡಿಸ್ಕಸ್ ಮಾಡೋಕೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಪಕ್ಕದ ಮನೆಯವರು ಇಂಡಿಯಾದವ್ರೆ, ಅವ್ರನ್ನ ಪರಿಚಯ ಮಾಡ್ಕೊ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗ್ತಾನೆ. ಈಗ ಅಂಜಲಿ ಪಕ್ಕದ ಮನೆಗೆ ಹೋಗಿ ಪರಿಚಯ ಮಾಡ್ಕೋತಾಳೆ. ಇವರು ಪಕ್ಕದ ಮನೆಗ್ ಬಂದಿರೋ ವಿಷಯ ಗೊತ್ತಾಗಿ ಈ ಆಂಟಿ ಏನು ಪಕ್ಕದ ಮನೆಗ್ ಬಂದ್ರ ಅಂತ ಆಶ್ಚರ್ಯವಾಗಿ ಕೇಳ್ತಾರೆ. ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ಹಾಗೇನು ಇಲ್ಲ, ಸುಮ್ನೆ ಕೇಳ್ದೆ ಅಷ್ಟೇ ಅಂತ. ಸೊ ಅಂಜಲಿ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಕ್ಲೋಸ್ ಆಗ್ತಾಳೆ. ಈ ಕಡೆ ಕಾರ್ತಿಕ್ ಡೀನ್ ಹೇಳಿದ್ದ ರಿಚರ್ಡ್ ನ ಮೀಟ್ ಆಗಿ ಅಂಜಲಿ ಕಂಡೀಷನ್ ಬಗ್ಗೆ ಹೇಳ್ತಾನೆ. ಡಾಕ್ಟರ್ ಹೇಳ್ತಾರೆ ಫಸ್ಟ್ ಬೇಸಿಕ್ ಚೆಕ್ಅಪ್ ನ ಮಾಡಿ ಆಮೇಲೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋಣ ಅಂತ. ಡಾಕ್ಟರ್ ಸದ್ಯಕ್ಕೆ ಅವಳನ್ನ ಮನೆ ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಿಲ್ಲ. ನೋ, ಹಾಗೆಲ್ಲ ಮಾಡಬಾರ್ದು, ಇದರಿಂದ ಒಂಟಿತನ ಕಾಡೋದಕ್ ಶುರು ಆಗುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂತ. ಕಾರ್ತಿಕ್ ಮನೆಗ್ ಬಂದಾಗ ಔಟ್ ಸೈಡ್ ಒಂದು ಬೆಕ್ ಸತ್ತೋಗಿರೋದನ್ನ ನೋಡ್ತಾನೆ. ಪಕ್ಕದ ಮನೆಯವರು ಡಿನ್ನರ್ ಗೆ ಇನ್ವೈಟ್ ಮಾಡಿದ್ರಿಂದ ಇವರಿಬ್ರು ಡಿನ್ನರ್ ಗೆ ಹೋಗ್ತಾರೆ. ಆ ಫ್ಯಾಮಿಲಿನಲ್ಲಿ ಗಂಡ ಹೆಂಡತಿ ಹಾಗೇನೆ ಅವ್ರಿಗೆ ಗೀತಾ ಅನ್ನುವ ಚಿಕ್ಕ ಹುಡುಗಿ ಇದ್ದಾಳೆ. ಡಿನ್ನರ್ ಮುಗಿಸಿ ಬಂದ್ಮೇಲೆ ಬೆಳಗ್ಗೆ ಆಂಟಿ ಇದ್ದಾರಲ್ಲ, ಅವರು ನಾವ್ ಈ ಮನೆಗ್ ಬಂದಿರೋ ವಿಷಯ ಗೊತ್ತಾದ್ಮೇಲೆ ಏನೋ ಒಂಥರ ರಿಯಾಕ್ಟ್ ಮಾಡಿದ್ರು. ಅವ್ರು ಯಾಕೆ ಆ ರೀತಿ ನಡ್ಕೊಂಡ್ರು ಅಂತ ಗೊತ್ತಿಲ್ಲ. ಈ ಮನೇಲಿ ನಾವು ಅಲ್ದೆ ಬೇರೆ ಯಾರಾದ್ರೂ ಇದ್ದಾರಾ ಅಂದ್ರೆ ಇವಳು ಇಂಡೈರೆಕ್ಟ್ ಆಗಿ ಮನೇಲಿ ದೆವ್ವ ಇದೆಯಾ ಅಂತ ಕೇಳ್ತಾ ಇದ್ದಾಳೆ. ಅದೆಲ್ಲ ನೀನು ಟೆನ್ಷನ್ ಮಾಡ್ಕೋಬೇಡ, ಟ್ರೈನಿ ಡಾಕ್ಟರ್ ಆಗಿದ್ಯಾ, ಈ ದೆವ್ವ ಭೂತದ ಬಗ್ಗೆ ಎಲ್ಲ ನಂಬಿಕೆ ಇಟ್ಕೋತಾರ, ಸುಮ್ನೆ ಆರಾಮಾಗಿ ಮಲ್ಕೋ ಅಂತ. ನೆಕ್ಸ್ಟ್ ಡೇ ಅಂಜಲಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಫುಲ್ ಬಾಡಿ ಚೆಕ್ಅಪ್ ಮಾಡ್ತಾರೆ. ಡಾಕ್ಟರ್ ರಿಚರ್ಡ್ ಹೇಳೋ ಪ್ರಕಾರ ಟೆಸ್ಟ್ ರಿಪೋರ್ಟ್ ನ ಚೆಕ್ ಮಾಡಿದ್ದೀನಿ, ಎಲ್ಲ ನಾರ್ಮಲ್ ಆಗಿದೆ. ನೀವು ಮನೇಲಿರುವಾಗ 28 ಡಿಗ್ರಿ ಸೆಲ್ಸಿಯಸ್ ನ ಮೇಂಟೈನ್ ಮಾಡಿದ್ರೆ ಸಾಕು. ನೀವಿಬ್ರು ಡಾಕ್ಟರ್ ಅಲ್ವಾ, ಹೇಗೋ ಅಂಜಲಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗೋವರೆಗೂ ಇಲ್ಲೇ ಇರ್ತೀರ ತಾನೆ. ಅಲ್ಲಿ ತನಕ ನಮ್ಮ ಹಾಸ್ಪಿಟಲ್ ನಲ್ಲೇ ವರ್ಕ್ ಮಾಡಿ ಇದರಿಂದ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಂಡಿಯಾಗೆ ಹೋದ್ಮೇಲೆ ಕ್ಲಿನಿಕ್ ಶುರು ಮಾಡಬಹುದಲ್ಲ ಅಂತ. ಸೊ ಇವರಿಬ್ರು ಕೂಡ ಒಪ್ಕೊಂಡು ಇದೇ ಹಾಸ್ಪಿಟಲ್ ನಲ್ಲೇ ಡ್ಯೂಟಿ ಶುರು ಮಾಡ್ತಾರೆ. ಆದ್ರೆ ಅಂಜಲಿ ಸಣ್ಣ ಸಣ್ಣ ವಿಷಯಕ್ಕೂ ಗಾಬರಿ ಆಗ್ತಾ ಇರ್ತಾಳೆ. ರಾತ್ರಿ ನೀರ್ ಕುಡಿಯೋಕ್ ಬಂದಾಗ ಒಂದು ಬೆಕ್ಕಿರೋದ್ನ ನೋಡಿ ಕಿರ್ಚು ಬಿಡ್ತಾಳೆ. ಕಾರ್ತಿಕ್ ಎದ್ದು ಬರ್ತಾನೆ. ಏನಾಯ್ತು? ಆಲ್ರೆಡಿ ಒಂದು ಬೆಕ್ ಸತ್ತೋಯ್ತು ಅಂದೆ ತಾನೆ, ಮತ್ ಹೇಗೆ ಇದು ಒಳಗಡೆ ಬಂತು? ಈ ಬೆಕ್ ಕೂಡ ನೋಡೋದಕ್ಕೆ ಆಲ್ರೆಡಿ ಸತ್ತ ಬೆಕ್ಕಿನ ತರಾನೇ ಇದೆ ಅಂತ. ಒಂದೇ ಬ್ರೀಡ್ ಅಲ್ಲಿ ಎಷ್ಟೋ ಬೆಕ್ಕಿರುತ್ತೆ, ಇದಕ್ಕೆಲ್ಲ ಯಾರಾದ್ರೂ ಟೆನ್ಷನ್ ಮಾಡ್ಕೋತಾರ? ಬಾ ಮಲ್ಕೋ ಅಂತ. ಅದೇ ಹಾಸ್ಪಿಟಲ್ ನಲ್ಲಿ ಒಬ್ರು ಲೇಡಿ ಡಾಕ್ಟರ್ ಜೊತೆ ಕಾರ್ತಿಕ್ಗೆ ಒಳ್ಳೆ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಅವಳ ಹೆಸರು ಶಿಲ್ಪಾ. ಡೈಲಿ ಇವನ್ನ ಮನೆಗ್ ಡ್ರಾಪ್ ಮಾಡ್ತಾ ಇರ್ತಾಳೆ. ಆದ್ರೆ ಅಂಜಲಿಗೆ ಕಾರ್ತಿಕ್ ಮೇಲೆ ತುಂಬಾ ನಂಬಿಕೆ ಇರೋದ್ರಿಂದ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಕಾರ್ತಿಕ್ಗೆ ಚಿಂತೆ ಏನಂದ್ರೆ ನಾಳೆಯಿಂದ ನೈಟ್ ಶಿಫ್ಟ್, ಅಂಜಲಿಗೆ ಡೇ ಶಿಫ್ಟ್ ಇರುತ್ತೆ. ಇಬ್ರು ವೀಕೆಂಡ್ ಅಲ್ಲಿ ಮಾತ್ರ ಮೀಟ್ ಆಗೋದಕ್ಕೆ ಸಾಧ್ಯ. ಯಾಕಂದ್ರೆ ಅವನು ನೈಟ್ ಡ್ಯೂಟಿ ಮುಗಿಸಿ ಮನೆಗ್ ಬಂದಾಗ ಇವಳು ಡ್ಯೂಟಿಗೆ ಹೋಗ್ಬೇಕು, ಇವಳು ಮನೆಗ್ ಬಂದಾಗ ಅವನ್ ಡ್ಯೂಟಿಗೆ ಹೊರಡ್ಬೇಕು. ಅಂಜಲಿ ಹೇಳ್ತಾಳೆ ಟೆನ್ಷನ್ ಮಾಡ್ಕೋಬೇಡ, ಈಗ ನಾವು ಕಷ್ಟಪಟ್ರೆ ತಾನೆ ಮುಂದೆ ಚೆನ್ನಾಗಿರೋದಕ್ ಸಾಧ್ಯ, ನನ್ ಬಗ್ಗೆ ಚಿಂತೆ ಮಾಡಬೇಡ, ನಾನು ಆರಾಮಾಗಿರ್ತೀನಿ ಅಂತ. ಸೊ ಹೀಗೆ ವೀಕೆಂಡ್ ಟೈಮ್ ಸಿಕ್ಕಿದಾಗ ಇಬ್ರು ಒಟ್ಟಿಗೆ ಕಾಲ ಕಳಿಯೋದಕ್ ಶುರು ಮಾಡ್ತಾರೆ. ಈ ಹಾಸ್ಪಿಟಲ್ ನಲ್ಲಿ ಕಾರ್ತಿಕ್ಗೆ ಒಬ್ಳು ಫ್ರೆಂಡ್ ಇದ್ದಾಳಲ್ಲ ಶಿಲ್ಪಾ ಅಂತ, ಅವಳು ಕಾರ್ತಿಕ್ ಮೇಲೆ ಕಣ್ಣು ಹಾಕಿದ್ದಾಳೆ. ಡ್ಯೂಟಿ ಮುಗಿಸ್ಕೊಂಡು ಕಾರ್ತಿಕ್ ಮನೆಗ್ ಬಂದಾಗ ಅಂಜಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದೀನಿ, ಮಿಸ್ ಯು ಅಂತ ಲೆಟರ್ ಬರ್ದಿರ್ತಾಳೆ. ಹಾಗೇನೆ ಕಾರ್ತಿಕ್ ನೈಟ್ ಡ್ಯೂಟಿಗೆ ಹೋಗೋಕು ಮುಂಚೆ ಡಿನ್ನರ್ ರೆಡಿ ಮಾಡಿ ಲೆಟರ್ ಬರ್ದಿಟ್ಟು ಹೋಗ್ತಾ ಇರ್ತಾನೆ. ಅಂಜಲಿ ಮನೇಲಿರುವಾಗ ಪಕ್ಕದ ಮನೆ ಆಂಟಿ ಮಗಳು ಗೀತಾ ಮನೆಗ್ ಬಂದು ಇವರಿಬ್ಬರು ಲವ್ ಸ್ಟೋರಿ ಬಗ್ಗೆ ಎಲ್ಲ ಕೇಳ್ತಾ ಇರ್ತಾಳೆ. ಆಗ ಅಂಜಲಿ ಫಸ್ಟ್ ಟೈಮ್ ಕಾರ್ತಿಕ್ ಇವಳನ್ನ ಮೀಟ್ ಆದಾಗ ಪ್ರಪೋಸ್ ಮಾಡೋಕೆ ನರ್ವಸ್ ಆಗಿದ್ನಂತೆ. ಇದ್ರ ಬಗ್ಗೆ ಎಲ್ಲ ಗೀತಾ ಹತ್ರ ಶೇರ್ ಮಾಡ್ಕೋತಾಳೆ. ಅಷ್ಟರಲ್ಲಿ ಅವ್ರ ತಾಯಿ ಕರ್ದಿದ್ರಿಂದ ಗೀತಾ ಅಲ್ಲಿಂದ ಹೋಗ್ತಾಳೆ. ಈಗ ಅಂಜಲಿ ಫ್ರಿಡ್ಜ್ ಅಲ್ಲಿರೋ ಒಂದು ಫ್ರೂಟ್ ನ ತೆಗಿತಾಳೆ. ಡಾಕ್ಟರ್ ಏನ್ ಹೇಳಿದ್ರು, ಕೋಲ್ಡ್ ಆಗಿರೋದನ್ನ ಟಚ್ ಮಾಡಿದ್ರೆ ಸಾಕು ಅವಳ ಬಾಡಿ ಟ್ರಿಗರ್ ಆಗಿ ಬಾಡಿ ಟೆಂಪರೇಚರ್ ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ. ಸೊ ಈಗ ಅದೇ ತರನೇ ಇವಳು ಕೈಯೆಲ್ಲ ನಡ್ಗೋದಕ್ಕೆ ಶುರು ಆಗುತ್ತೆ. ಕಟ್ ಮಾಡಿದ್ರೆ ಕಾರ್ತಿಕ್ ಮನೆಗ್ ಬರ್ತಾನೆ. ನೋಡಿದ್ರೆ ಅಂಜಲಿ ಅನ್ಕಾನ್ಶಿಯಸ್ ಆಗಿದ್ದಾಳೆ. ಗಾಬರಿ ಆಗಿದ್ದ ಕಾರ್ತಿಕ್ ಅವಳ ಕೈ ಕಾಲ್ನ ಉಜ್ಜೋದಕ್ ಶುರು ಮಾಡ್ತಾನೆ. ಆದ್ರೆ ಇದು ವರ್ಕ್ ಆಗಲ್ಲ. ಅದಕ್ಕೆ ಅವಳ ಜೊತೆ ಇಂಟಿಮೇಟ್ ಆಗ್ತಾನೆ. ಈಗ ನಿಮ್ಗೆ ಅನ್ನಿಸ್ಬೋದು ಅವಳು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾಳೆ, ಹೀಗಿರುವಾಗ ಇವನು ಅವಳ ಜೊತೆ ಇಂಟಿಮೇಟ್ ಆಗ್ತಿದ್ದಾನಲ್ಲ ಅಂತ. ಇದಕ್ಕೆ ಉತ್ತರ ಸಿಂಪಲ್. ಈಗ ಅವಳ ಬಾಡಿಲಿ ಟೆಂಪರೇಚರ್ ಕಡಿಮೆ ಆಗಿ ಅನ್ಕಾನ್ಶಿಯಸ್ ಆಗಿದ್ದಾಳೆ. ಈಗ ಇವನು ಅವಳ ಜೊತೆ ಇಂಟಿಮೇಟ್ ಆಗ್ತಾ ಇರೋದ್ರಿಂದ ಇವನ್ ಬಾಡಿ ಟೆಂಪರೇಚರ್ ಅವಳಿಗೆ ಟ್ರಾನ್ಸ್ಫರ್ ಆಗಿ ಅವಳು ನಾರ್ಮಲ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಡಾಕ್ಟರ್ ಹೇಳಿರ್ತಾರೆ ಈ ರೀತಿ ಆದಾಗ ವಿತಿನ್ 15 to 30 ಮಿನಿಟ್ ಒಳಗಡೆ ಟೆಂಪರೇಚರ್ ನಾರ್ಮಲ್ ಆಗದೆ ಹೋದ್ರೆ ಅವಳ ಜೀವ ಉಳಿಯೋದು ಕಷ್ಟ ಅಂತ. ಇಲ್ಲಿಂದ ಹಾಸ್ಪಿಟಲ್ಗೆ ಹೋಗೋ ಅಷ್ಟರಲ್ಲಿ ಅವಳು ಬದುಕುಳಿಯೋದೇ ಕಷ್ಟ. ಅದೇ ರೀಸನ್ಗೆನೆ ಕಾರ್ತಿಕ್ ಇಂಟ್ರೆಸ್ಟ್ ಇಲ್ದೆ ಹೋದ್ರುನು ಫೋರ್ಸ್ಫುಲಿ ಅವಳ ಜೊತೆ ಇಂಟಿಮೇಟ್ ಆಗ್ತಾನೆ.
ಲಕ್ಕಿಲಿ ಅಂಜಲಿ ರಿಕವರ್ ಆಗ್ತಾಳೆ. ಕೆಲವು ದಿನಗಳ ನಂತರ ಇವರಿಬ್ಬರ ಜೊತೆ ಸ್ಟಡಿ ಮಾಡಿದ್ದ ಫ್ರೆಂಡ್ಸ್ ಜಾರ್ಜಿಯಾಗೆ ಬರ್ತಾರೆ. ಹಾಗೇನೆ ಕಾರ್ತಿಕ್ ಡ್ಯೂಟಿ ಟೈಮ್ ನಲ್ಲೇ ಪದೇ ಪದೇ ಕಾಲ್ ಮಾಡಿ ಇವಳನ್ನ ವಿಚಾರಿಸ್ತಾ ಇರ್ತಾನೆ. ಡ್ಯೂಟಿ ಮುಗಿಸ್ಕೊಂಡು ಮನೆಗ್ ಬೇಗ ಬಾ, ನಿನ್ಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾಳೆ. ಒಂದು ದೊಡ್ಡ ಆಪರೇಷನ್ ಇರೋದ್ರಿಂದ ಕಾರ್ತಿಕ್ ಇವತ್ತು ಇನ್ನು ಮನೆಗ್ ಹೋಗಿಲ್ಲ. ಅಷ್ಟರಲ್ಲಿ ಫ್ರೆಂಡ್ ಕಾಲ್ ಮಾಡಿ ವೆದರ್ ತುಂಬಾ ಕೋಲ್ಡ್ ಆಗಿದೆ, ಬಾ ಡ್ರಿಂಕ್ಸ್ ಮಾಡೋಣ ಅಂತ. ಈಗ್ಲೇ ಕಾರ್ತಿಕ್ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ವೆದರ್ ತುಂಬಾ ಕೋಲ್ಡ್ ಆಗಿದೆ ಅಂತ ಫ್ರೆಂಡ್ ಹೇಳ್ದ ಅಲ್ವಾ, ಹಾಗಾದ್ರೆ ಮನೇಲಿರೋ ಅಂಜಲಿ ಕತೆ ಏನು? AC ಟೆಂಪರೇಚರ್ ನ 28 ಡಿಗ್ರಿ ಇರ್ಬೇಕು ಅಂತ ಹೇಳಿದ್ರು. ಇವನು ಅಷ್ಟಕ್ಕೇನೆ ಸೆಟ್ ಮಾಡಿರ್ತಾನೆ. ಬಟ್ ಅಂದ್ರೂನು ಏನೋ ಒಂಥರ ಆತಂಕ. ಕಾರ್ನಲ್ಲಿ ಬರ್ತಿರುವಾಗ್ಲೇ ಕಾಲ್ ಮಾಡ್ತಾನೆ, ಆದ್ರೆ ಅವಳು ಪಿಕ್ ಮಾಡಲ್ಲ. ಮನೆಗ್ ಬಂದು ನೋಡಿದ್ರೆ ಶಾಕಿಂಗ್ಲಿ ಅಂಜಲಿ ತೀರ್ ಹೋಗಿದ್ದಾಳೆ. ಇವನಿಗೆ ತುಂಬಾ ಶಾಕ್ ಆಗುತ್ತೆ. AC ನಲ್ಲಿ 28 ಡಿಗ್ರಿ ಸೆಟ್ ಆಗಿದ್ರು ಹೇಗೆ ಈ ರೀತಿ ಆಯ್ತು ಅಂತ. ಈಗ ಕತೆ ಪ್ರೆಸೆಂಟ್ ಬರುತ್ತೆ. ಈ ಡೈರಿನಲ್ಲಿ ಇಲ್ಲಿ ತನಕ ಮಾತ್ರ ಬರ್ದಿದ್ದಾರೆ. ಈಗ ಕಾರ್ತಿಕ್ಗೆ ಕಾನ್ಶಿಯಸ್ ಬಂದಿದೆ ಅನ್ನೋದು ಗೊತ್ತಾದ್ಮೇಲೆ ಪೊಲೀಸ್ ಅವನ್ನ ಮೀಟ್ ಆಗ್ತಾರೆ. ಆ ಡೈರಿನ ನಾನು ಓದ್ದೆ, ಅದ್ರಲ್ಲಿ ನನಗೆ ಇಷ್ಟು ವಿಷಯ ಗೊತ್ತಾಯ್ತು, ಮುಂದೆ ಏನಾಯ್ತು ಅಂತ. ಈಗ ಕಾರ್ತಿಕ್ ಏನ್ ನಡೀತು ಅನ್ನೋದನ್ನ ಹೇಳೋದಕ್ ಶುರು ಮಾಡ್ತಾನೆ. ಅಂಜಲಿ ತೀರ್ ಹೋದ್ಮೇಲೆ ಕಾರ್ತಿಕ್ ತುಂಬಾ ಅಪ್ಸೆಟ್ ಆಗಿದ್ದ. ಫ್ರೆಂಡ್ಸ್ ಅವನ್ನ ಒಂಟಿಯಾಗಿ ಬಿಟ್ರೆ ಸರಿಯಾಗಲ್ಲ ಅಂತ ಯಾವಾಗ್ಲೂ ಅವನ್ ಜೊತೆನೆ ಇರ್ತಾರೆ. ಆದ್ರೆ ಇವನಿಂದ ಅಂಜಲಿನ ಮರೆತು ನಾರ್ಮಲ್ ಆಗಿ ಜೀವನ ಮಾಡೋದಕ್ ಆಗ್ತಿಲ್ಲ. ಅವಳ ಜೊತೆ ಕಳೆದ ಕ್ಷಣಗಳು ಪದೇ ಪದೇ ಕಾಡ್ತಾ ಇದೆ. ಇವನ್ ಸಿಚುವೇಶನ್ ಅರ್ಥ ಮಾಡ್ಕೊಂಡ ಫ್ರೆಂಡ್ ಹೇಳ್ತಾನೆ, ನಮ್ನ ಇಷ್ಟಪಡೋರು ಫಿಸಿಕಲಿ ನಮ್ ಜೊತೆ ಇಲ್ದೆ ಹೋದ್ರುನು ಯಾವಾಗ್ಲೂ ನಮ್ ಮನ್ಸಲ್ಲೇ ಇದ್ದೇ ಇರ್ತಾರೆ. ನೀನ್ ಹೀಗೆ ಅಂಜಲಿ ನೆನ್ಪಲ್ಲೇ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಅಂಜಲಿ ಆತ್ಮಕ್ಕೆ ಬೇಜಾರಾಗುತ್ತೆ. ನೀನು ನಾರ್ಮಲ್ ಆಗ್ಬೇಕು, ಅವಳು ಎಲ್ಲೂ ಹೋಗಿಲ್ಲ, ನಿನ್ ಜೊತೆನೆ ಇದ್ದಾಳೆ ಅಂತ. ಇವನಿಗೂ ಫ್ರೆಂಡ್ಸ್ ಹೇಳ್ತಿರೋದ್ರಲ್ಲಿ ಪಾಯಿಂಟ್ ಇದೆ ಅಂತ ಅನ್ಸೋದಕ್ ಶುರುವಾಗುತ್ತೆ. ಅಂಜಲಿ ಜೊತೆಲೆ ಇದ್ದಾಳೆ ಅನ್ಕೊಂಡು ವರ್ಕ್ ಮೇಲೆ ಫೋಕಸ್ ಮಾಡ್ತಾನೆ. ಡ್ಯೂಟಿ ಮುಗಿಸಿ ಮನೆಗ್ ಬಂದಾಗ ಶಾಕಿಂಗ್ಲಿ ಅಂಜಲಿ ಬದುಕಿದ್ದಾಗ ಬರ್ದಿರೋ ತರಾನೇ ಚೀಟಿ ಇದೆ. ಅದ್ರಲ್ಲಿ ಹೇಗಿದ್ಯಾ ಅಂತ ಬರ್ದಿದೆ. ಗಾಬರಿಯಾಗಿದ್ದ ಕಾರ್ತಿಕ್ ಅಂಜಲಿ ಹ್ಯಾಂಡ್ ರೈಟಿಂಗ್ ಜೊತೆ ಕಂಪೇರ್ ಮಾಡಿ ನೋಡ್ತಾನೆ. ನೋಡಿದ್ರೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ರಾತ್ರಿ ನಿದ್ದೆಲಿರುವಾಗ ಅಂಜಲಿ ಯೂಸ್ ಮಾಡ್ತಿದ್ದ ಪರ್ಫ್ಯೂಮ್ ಸ್ಮೆಲ್ ಬರುತ್ತೆ. ಏನ್ ನಡೀತಾ ಇದೆ ಮನೇಲಿ? ಇದೆಲ್ಲ ನಿಜಾನಾ ಅಥವಾ ಭ್ರಮೇನಾ? ನೆಕ್ಸ್ಟ್ ಡೇ ಮನೆಗ್ ಬಂದಾಗ ಮತ್ತೊಂದು ಲೆಟರ್ ಇದೆ, ನಾನು ನಿನ್ ಜೊತೆ ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ. ಆಕ್ಚುಲಿ ಇದೇ ತರ ಅವಳು ಬದುಕಿದ್ದಾಗ ಕೂಡ ಇವನು ಲವ್ ಪ್ರಪೋಸ್ ಮಾಡಿದಾಗ ನನ್ಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿರ್ತಾಳೆ. ಕಾರ್ತಿಕ್ ಯೋಚನೆ ಮಾಡ್ತಾನೆ, ಮೇ ಬಿ ನಾನು ರಾತ್ರಿ ಡ್ಯೂಟಿ ಮಾಡ್ತಾ ಇದ್ದೀನಿ, ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಇದೇ ರೀಸನ್ಗೆ ಈ ತರದ ಹ್ಯಾಲುಸಿನೇಷನ್ ಬರ್ತಿದ್ಯಾ ಅಂತ. ಈಗ ಇವನಿರೋ ಕ್ಯಾಬಿನ್ ನಲ್ಲಿ ಗೋಡೆ ಮೇಲೆ ತುಂಬಾ ಲೆಟರ್ಸ್ ಎಲ್ಲ ಇರೋ ತರ ಕಾಣಿಸುತ್ತೆ. ಈ ವಿಷಯನ ಫ್ರೆಂಡ್ಗೆ ಹೇಳ್ತಾನೆ. ಅವನ್ ಬಂದು ನೋಡಿದಾಗ ಗೋಡೆ ಮೇಲೆ ಏನು ಇಲ್ಲ. ಈಗ ಫ್ರೆಂಡ್ಸ್ ಒಂದು ಸಜೆಷನ್ ಕೊಡ್ತಾರೆ. ಕಾಮನ್ ಆಗಿ ಯಾರಾದ್ರೂ ತೀರ್ ಹೋದ್ರೆ ಮನೆ ಚೇಂಜ್ ಮಾಡ್ತಾರೆ. ಯಾಕೆ ಗೊತ್ತಾ? ಅವ್ರ ನೆನಪು ಪದೇ ಪದೇ ಕಾಡದೆ ಇರ್ಲಿ ಅಂತ. ನಮ್ಗೆ ಅನ್ಸ್ತಾ ಇರೋ ಪ್ರಕಾರ ನಿನ್ಗೆ ಆ ಮನೆಯಲ್ಲಿ ಸ್ಟಿಕ್ ನೋಟ್ಸ್ ಎಲ್ಲ ಕಾಣ್ತಾ ಇರೋದು ಭ್ರಮೆ ಆಗಿರ್ಬೋದು. ಕಾರ್ತಿಕ್ ಹೇಳ್ತಾನೆ, ಮನೇಲಿ ನಡೀತಾ ಇರೋದಲ್ಲ ಭ್ರಮೆ ಅಲ್ಲ, ಅಂಜಲಿ ನೆನ್ಪಲ್ಲೇ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಮನೆಯೆಲ್ಲ ಬದಲಾಯಿಸೋದಕ್ಕಾಗಲ್ಲ ಅಂತ. ಆಗ ಫ್ರೆಂಡ್ಸ್ ಹೇಳ್ತಾರೆ, ಒಬ್ನೇ ಇದ್ರೆ ಬರೀ ಈ ತರದ್ ನೆನ್ಪೆ ಬರುತ್ತೆ, ಸಂಜೆ ನಾವು ಕೂಡ ಬರ್ತೀವಿ ಅಂತ. ಸಂಜೆ ಫ್ರೆಂಡ್ಸ್ ಎಲ್ಲ ಕಾರ್ತಿಕ್ ಮನೆಗೆ ಬರ್ತಾರೆ. ಒಬ್ಬ ಫ್ರೆಂಡ್ ತಮಾಷೆ ಮಾಡೋದಕ್ ಶುರು ಮಾಡ್ತಾನೆ. ಏನೋ ಮಂತ್ರ ಮಾಡೋ ತರ, ಇಲ್ಲಿ ಖಂಡಿತ ಏನೋ ಸಮಸ್ಯೆ ಇದೆ ಅಂತ. ಏನೋ ಲೆಟರ್ ಎಲ್ಲ ಬರುತ್ತೆ ಅಂದೆ ಅಲ್ವಾ, ಎಲ್ಲಿದೆ? ಈಗ ನೋಡಿದ್ರೆ ಬ್ಲಾಂಕ್ ಸ್ಟಿಕ್ ನೋಟ್ ಮಾತ್ರ ಇದೆ. ಏನು ಬರೆಯೋಕ್ ಮರ್ತು ಬಿಟ್ಟ ಅಂತ ಕೇಳ್ತಾನೆ. ಅಂದ್ರೆ ಫ್ರೆಂಡ್ಸ್ ಏನ್ ಅನ್ಕೊಂಡಿದ್ದಾರಂದ್ರೆ ಇವನೇ ಚೀಟಿ ಬರ್ದು ಅಂಟಿಸ್ತಾ ಇದ್ದಾನೆ ಅಂತ. ಈಗ ಎಲ್ರು ಡ್ರಿಂಕ್ಸ್ ಮಾಡ್ತಾ, ಈ ದೆವ್ವ ಭೂತ ಎಲ್ಲ ಏನು ಇಲ್ಲ, ನೀನ್ ಟೆನ್ಷನ್ ಮಾಡ್ಕೋಬೇಡ ಅಂತ. ಈಗ ಕಾರ್ತಿಕ್ ಯೋಚನೆ ಮಾಡ್ತಾನೆ, ಈ ರೀತಿ ಬ್ಲಾಂಕ್ ಸ್ಟಿಕ್ ನೋಟ್ ಬರ್ತಿದೆ ಅಂದ್ರೆ ಖಂಡಿತ ಅಂಜಲಿ ಆತ್ಮ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದೆ ಅಂತ. ರಾತ್ರಿ ಆಗಿರೋದ್ರಿಂದ ಎಲ್ರು ನಿದ್ದೆಗ್ ಜಾರಿದ್ದಾರೆ. ಒಬ್ಬ ಫ್ರೆಂಡ್ಗ್ ಮಾತ್ರ ಈ ಮನೇಲಿ ಏನೋ ಇದೆ ಅಂತ ಅನ್ಸೋದಕ್ ಶುರುವಾಗುತ್ತೆ. ಯಾರೋ ಓಡಾಡ್ತಿರೋ ಹಾಗೆಲ್ಲ ಫೀಲ್ ಆಗ್ತಿರೋದ್ರಿಂದ ಎದ್ದು ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಮಾರ್ನಿಂಗ್ ಈ ವಿಷಯನ ಎಲ್ರಿಗೂ ಹೇಳ್ತಾನೆ. ಫ್ರೆಂಡ್ಸ್ ಹೇಳ್ತಾರೆ, ನೀನು ಆ ಮನೇಲಿರೋದು ಸೇಫ್ ಅಲ್ಲ, ಬೇರೆ ಮನೆಗೆ ಶಿಫ್ಟ್ ಆಗು ಅಂತ. ಆದ್ರೆ ಕಾರ್ತಿಕ್ ಒಪ್ಪೋದಿಲ್ಲ. ಇವನ್ ಹೇಳ್ತಿರೋ ಪ್ರಕಾರ ರಾತ್ರಿ ಅಂಜಲಿನ ಇವನು ನೋಡಿದ್ನಂತೆ. ಇದನ್ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ನೀನ್ ಹೇಳ್ತಿರೋದು ನಿಜ ಆಗಿದ್ರೆ ನಿನ್ಗೆ ಕಂಡಿರೋದು ಅಂಜಲಿನೇ. ಅವಳು ನನ್ನ ಹತ್ರ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ, ನಾನು ಅದೇ ಮನೇಲಿ ಇರ್ತೀನಿ ಅಂತ. ಕಟ್ ಮಾಡಿದ್ರೆ ಶಿಲ್ಪ ನಿಧಾನಕ್ಕೆ ಇವನ್ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಹಾಗೇನೆ ಒಂದಿನ ಮನೆಗ್ ಕೂಡ ಬರ್ತಾಳೆ. ಇರು, ನಾನೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅವಳು ಕಿಚನ್ಗೆ ಹೋದಾಗ ಕಾರ್ತಿಕ್ ಫ್ರೆಶ್ ಅಪ್ ಆಗೋದಕ್ಕೆ ಮೇಲ್ಗಡೆ ಬರ್ತಾನೆ. ಈ ಕಿಚನ್ ನಲ್ಲಿ ಇವಳು ಹಿಂದೆ ಯಾರೋ ಇದ್ದಾರೆ ಅನ್ಸುತ್ತೆ. ಏನೋ ಶಬ್ದ ಕೇಳಿ ಕಾರ್ತಿಕ್ ಓಡ್ ಬರ್ತಾನೆ. ನೋಡಿದ್ರೆ ಶಿಲ್ಪ ಅನ್ಕಾನ್ಶಿಯಸ್ ಆಗಿದ್ದಾಳೆ. ನೀರ್ ಹಾಕಿ ಎಬ್ಬಿಸಿದಾಗ ಗಾಬರಿಯಾಗಿದ್ದ ಶಿಲ್ಪ ಇನ್ನೊಂದಿನ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಇವಳು ಯಾಕೆ ಅನ್ಕಾನ್ಶಿಯಸ್ ಆದ್ಲು? ಆ ದಿನ ನನ್ ಫ್ರೆಂಡ್ ಇಲ್ಲಿ ಏನ್ ನೋಡ್ದ? ಇದಕ್ಕೆಲ್ಲ ಉತ್ತರನೇ ಸಿಕ್ತಿಲ್ಲ. ರಾತ್ರಿ ಗೀತಾ ಮನೆಗ್ ಬರ್ತಾಳೆ.
ಅಮ್ಮ ಊಟ ಕೊಟ್ಟು ಕಳ್ಸಿದ್ದಾರೆ ಅಂತ. ಸರಿ, ಕಿಚನ್ ನಲ್ಲಿ ಇಟ್ಬಿಡು. ಈಗ ಗೀತಾ ಹೇಳ್ತಾಳೆ, ಅಕ್ಕಂಗೆ ನೀವು ಕುಡಿಯೋದಂದ್ರೆ ಇಷ್ಟ ಇಲ್ಲ ಅಲ್ವಾ, ಮತ್ತೆ ಯಾಕೆ ಕುಡಿತಾ ಇದ್ದೀರಾ? ಓ, ನಿಮ್ಗೆ ಕಾಫಿ ಅಂದ್ರೆ ಇಷ್ಟ ಅಲ್ವಾ, ಇರಿ ಕಾಫಿ ಮಾಡ್ಕೊ ಬರ್ತೀನಿ ಅಂತ ಕಿಚನ್ಗೆ ಹೋಗ್ತಾಳೆ. ಅವಳಿಗೂ ಕೂಡ ಯಾರೋ ಹಿಂದೆ ಬಂದಂಗೆ ಫೀಲ್ ಆಗುತ್ತೆ. ಇದನ್ನೆಲ್ಲ ಕಾರ್ತಿಕ್ ಕೂಡ ಅಬ್ಸರ್ವ್ ಮಾಡ್ತಾನೆ. ಗೀತಾ ಕೈ ನಡುಕ್ತಾ ಇದೆ. ಅಂಜಲಿ ತರನೇ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡು ಕಾಫಿ ತಂದು ಕೊಡ್ತಾಳೆ. ಶಾಕಿಂಗ್ಲಿ ಹೇಗಿದ್ಯಾ ಅಂತ ಅಂಜಲಿ ತರನೇ ಮಾತಾಡ್ತಾಳೆ. ಗಾಬರಿಯಾಗಿದ್ದ ಕಾರ್ತಿಕ್ ಅವಳನ್ನ ಅಲರ್ಟ್ ಮಾಡ್ತಾನೆ. ಈಗ ಗೀತಾ ನಾರ್ಮಲ್ ಆಗ್ತಾಳೆ. ಇವನಿಗ್ ತಲೆ ಕೆಟ್ಟು ಹೋಗ್ತಿದೆ, ಈ ಮನೇಲಿ ಏನ್ ನಡೀತಾ ಇದೆ. ಗೀತಾ ಮೂಲಕ ಅಂಜಲಿ ಏನ್ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಕೆಲವು ದಿನಗಳ ನಂತರ ಬ್ಲಾಂಕ್ ಸ್ಟಿಕ್ ನೋಟ್ ಮೇಲೆ ಅಕ್ಷರಗಳು ಕಾಣಿಸೋದಕ್ಕೆ ಶುರು ಆಗುತ್ತೆ. ನೀನು ನನ್ನ ನಂಬ್ತಾ ಇಲ್ಲ ಅಲ್ವಾ ಅಂತ. ಈಗ ಇವನು ಸೀನಿಯರ್ ಡಾಕ್ಟರ್ಗೆ ಕಾಲ್ ಮಾಡ್ತಾನೆ. ಸರ್, ಸತ್ತವರು ಮತ್ತೆ ರಿಟರ್ನ್ ಬರ್ತಾರಾ ಅಂತ. ಡಾಕ್ಟರ್ ಹೇಳೋ ಪ್ರಕಾರ ಅದು ನಿನ್ ನಂಬಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ವಿಷಯ ಸೈನ್ಸ್ಗೂ ಮೀರಿದ್ದು, ಅದಕ್ಕೆ ಉತ್ತರನೇ ಇಲ್ಲ. ಇದೇ ರೀಸನ್ಗೆ ನಾವು ದೆವ್ವ ಭೂತ ಇದನ್ನೆಲ್ಲ ನಂಬೋದಕ್ಕೆ ರೆಡಿ ಇಲ್ಲ. ಈಗ ನೀನಿರೋ ಸಿಚುವೇಶನ್ ನಲ್ಲಿ ಎರಡು ವಿಷಯ ನಡೀತಾ ಇದೆ. ಒಂದು ನಿನ್ ಥಾಟ್ಸ್, ಇನ್ನೊಂದು ರಿಯಾಲಿಟಿ. ಫಸ್ಟ್ ನಿನ್ ಥಾಟ್ಸ್ ನ ಕಂಟ್ರೋಲ್ ಮಾಡ್ಕೋ, ರಿಯಾಲಿಟಿ ನಿನ್ಗೇನೆ ಅರ್ಥ ಆಗುತ್ತೆ ಅಂತ. ಈಗ ಈ ದೆವ್ವ ಭೂತ ಇದ್ರ ಬಗ್ಗೆ ಎಲ್ಲ ಸೈಕ್ಯಾಟ್ರಿಸ್ಟ್ ಏನ್ ಹೇಳ್ತಾರೆ ಅಂತ ಕೆಲವೊಂದು ವಿಡಿಯೋಗಳನ್ನ ನೋಡ್ತಾನೆ. ಶಿಲ್ಪಾ ಈ ಮನೆಗ್ ಬಂದಾಗ ಏನೋ ಫೀಲ್ ಆಗಿದೆ, ಫ್ರೆಂಡ್ ಏನೋ ನೋಡಿದ್ದಾನೆ. ಇನ್ನು ಗೀತಾ ಮೇಲೆ ಅಂಜಲಿ ಸೇರ್ಕೊಂಡಿದ್ಲು. ಏಜ್ ನೋಡಿದ್ರೆ ಶಿಲ್ಪಾಗೆ 24 ವರ್ಷ. ಫ್ರೆಂಡ್ ಆಗಿರೋ ಅಮರ್ ಅವನೇ ಆ ದಿನ ಅಂಜಲಿನ ನೋಡಿರೋದಾಗಿ ಹೇಳಿರ್ತಾನೆ. ಅವನಿಗೆ 25 ಅಂಡ್ ಪೊಸೆಸ್ ಆಗಿದ್ದ ಗೀತಾಗೆ 15 ವರ್ಷ. ಸೊ ಈ ಮಿಸ್ಟ್ರಿನ ಕ್ರ್ಯಾಕ್ ಮಾಡೋಕೆ ಒಂದು ಹಿಡನ್ ಕ್ಯಾಮರಾನ ಮನೆಯಲ್ಲಿ ಫಿಕ್ಸ್ ಮಾಡ್ತಾನೆ. ಹಾಗೇನೆ ಬೇಕು ಅಂತಾನೆ ವಸ್ತುಗಳನ್ನೆಲ್ಲ ಚೆಲ್ಲಪಿಲ್ಲಿಯಾಗಿ ಬಿಸಾಡ್ತಾನೆ. ನೆಕ್ಸ್ಟ್ ಟೈಮ್ ಮನೆಗ್ ಬಂದಾಗ ಎಲ್ಲ ಹಾಗೇನೆ ಇದೆ, ಆದ್ರೆ ಹೊಡೆದೋಗಿದ್ದ ಫ್ಲವರ್ ವಾಸ್ ಮಾತ್ರ ನಾರ್ಮಲ್ ಆಗಿದೆ. ಹಿಡನ್ ಕ್ಯಾಮರಾನಲ್ಲಿ ಏನಾದ್ರೂ ರೆಕಾರ್ಡ್ ಆಗಿದ್ಯಾ ಅಂತ ಚೆಕ್ ಮಾಡ್ತಾನೆ. ಇವನಿಗೇನೋ ಗೊತ್ತಾಗಿದೆ ಅನ್ಸುತ್ತೆ. ಪಕ್ಕದ ಮನೆ ಆಂಟಿ ಮನೆಗೆ ಹೋಗಿ 2 ವಾಟರ್ ಬಾಟ್ಲ್ ಇದ್ರೆ ಕೊಟ್ಟು ಕಳ್ಸಿ, ನೀರ್ ಖಾಲಿಯಾಗಿದೆ ಅಂತ. ಸೊ ನೀರ್ ತಗೊಂಡು ಗೀತಾ ಬರ್ತಾಳೆ. ಅವಳು ಬಂದಾಗ, ಗೀತಾ ಕಾಫಿ ಮಾಡ್ಕೊಡ್ತೀಯ? ಓಕೆ ಅಂತ ಕಿಚನ್ಗೆ ಹೋದವಳು ಏನೋ ಒಂಥರ ನಡ್ಕೋತಾ ಇದ್ದಾಳೆ. ಇದನ್ನೆಲ್ಲ ಕಾರ್ತಿಕ್ ಕೂಡ ಅಬ್ಸರ್ವ್ ಮಾಡ್ತಾನೆ. ಈಗ ಸಡನ್ ಆಗಿ ಅಂಜಲಿ ತರ ಮಾತಾಡ್ತಾ ಇದ್ದಾಳೆ. ಕಾರ್ತಿಕ್ ನೇರವಾಗಿ ಹಿಡನ್ ಕ್ಯಾಮರಾ ಫಿಕ್ಸ್ ಮಾಡಿದ್ದ ಫುಟೇಜ್ ಚೆಕ್ ಮಾಡೋದಕ್ಕೆ ಬರ್ತಾನೆ. ಹಿಂದೆನೆ ಗೀತಾ ಕೂಡ ಬಂದು ಅವನ್ ಜೊತೆ ರೊಮ್ಯಾಂಟಿಕ್ ಆಗಿ ನಡ್ಕೋತಾಳೆ. ಈಗ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಇವನು ವಸ್ತುಗಳನ್ನೆಲ್ಲ ಚೆಲ್ಲಪಿಲ್ಲಿಯಾಗಿ ಬಿಸಾಡಿ ಹೋಗಿರ್ತಾನೆ ಅಲ್ವಾ. ಆಗ ಮನೆಗ್ ಬಂದು ಹೊಡೆದೋಗಿದ್ದ ಫ್ಲವರ್ ವಾಸ್ ಬದಲು ಅದೇ ತರ ಇರೋದ್ನ ತಂದಿಟ್ಟಿರ್ತಾಳೆ. ಅದೆಲ್ಲ ಹಿಡನ್ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ. ಇದನ್ ನೋಡಿ ಗೀತಾಗೆ ಗಾಬರಿ ಆಗುತ್ತೆ. ಯಾಕೆ ಇದನ್ನೆಲ್ಲ ಮಾಡ್ತಾ ಇದೀಯಾ? ಏನು ನಾನಂದ್ರೆ ನಿನ್ಗೆ ಇಷ್ಟನಾ? ನಮ್ಮಿಬ್ಬರ ನಡುವೆ ಏಜ್ ಗ್ಯಾಪ್ ಎಷ್ಟಿದೆ ಗೊತ್ತಾ? ನಿನಗೆ ಕೇವಲ 15 ವರ್ಷ. ಓದೋ ವಯಸ್ಸಲ್ಲಿ ಏನ್ ಕೆಲಸ ಮಾಡ್ತಾ ಇದೀಯಾ? ಅಷ್ಟರಲ್ಲಿ ಗೀತಾ ಇವನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಈಗ ಗೀತಾ ಫ್ಲಾಶ್ ಬ್ಯಾಕ್ ಶುರು ಆಗುತ್ತೆ. ಅಂಜಲಿ ಎಷ್ಟೋ ಸಲ ಕಾರ್ತಿಕ್ ಬಂದ್ರೆ ಕೀ ಕೊಟ್ಬಿಡಿ ಅಂತ ಪಕ್ಕದ ಮನೆ ಆಂಟಿ ಕೈಲಿ ಕೀ ಕೊಟ್ಟು ಹೋಗ್ತಾ ಇರ್ತಾಳೆ. ಆಗ ಗೀತಾ ಈ ಕೀ ತರನೇ ಇರೋ ಡೂಪ್ಲಿಕೇಟ್ ಕೀನ ರೆಡಿ ಮಾಡಿ ಇಟ್ಕೊಂಡಿರ್ತಾಳೆ. ಕಾರ್ತಿಕ್ ಮನೇಲಿ ಇಲ್ದೇ ಇರೋ ಟೈಮ್ ನಲ್ಲಿ ಡೂಪ್ಲಿಕೇಟ್ ಕೀನ ಯೂಸ್ ಮಾಡ್ಕೊಂಡು ಮನೆ ಒಳಗಡೆ ನುಗ್ಗಿ ಅಂಜಲಿ ತರನೇ ಚೀಟಿ ಬರ್ದಿಟ್ಟು ಹೋಗ್ತಾ ಇರ್ತಾಳೆ. ಅದಕ್ಕೆ ಅಂಜಲಿ ಯಾವ ರೀತಿ ಬರೀತಾಳೋ ಅದೇ ತರನೇ ಅವಳು ಹ್ಯಾಂಡ್ ರೈಟಿಂಗ್ ನ ಕಾಪಿ ಮಾಡೋದಕ್ಕೆ ಟ್ರೈ ಮಾಡಿದ್ದಾಳೆ. ಅಂಜಲಿ ಯಾವ ತರ ನಡ್ಕೋತಾಳೋ ಅದನ್ನ ಕೂಡ ಕಾಪಿ ಮಾಡಿರ್ತಾಳೆ. ಆ ದಿನ ಶಿಲ್ಪಾ ಮನೆಗ್ ಬಂದಾಗ ಅವಳಿಗೆ ಕ್ಲೋರೋಫಾರ್ಮ್ ಹಾಕಿದ್ದ ಬಟ್ಟೆಯಿಂದ ಮೂಗ್ ಮುಚ್ಚಿ ಅನ್ಕಾನ್ಶಿಯಸ್ ಆಗೋ ತರ ಮಾಡಿರ್ತಾಳೆ. ಸೊ ಈಗ ಗೀತಾ ಈ ರೀತಿ ನಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಅವಳಿಗೆ ಚಿಕ್ಕ ವಯಸ್ಸಿಂದ ಈ ಸಮಸ್ಯೆ ಇದೆ. ಅವಳ ಪೇರೆಂಟ್ಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳೋ ಪ್ರಕಾರ ಗೀತಾಗೆ ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋ ಕಾಯಿಲೆ ಇದೆ. ಕೆಲವು ಚಿಕ್ಕ ಮಕ್ಕಳಿಗೆ ತುಂಬಾನೇ ಒಂಟಿತನ ಕಾಡೋದಕ್ಕೆ ಶುರು ಆಗುತ್ತೆ. ಇಂಥ ಮಕ್ಕಳಿಗೆ ಎಷ್ಟೇ ಕೇರ್ ಮಾಡಿದ್ರು ಏನೋ ಒಂಥರ ಭಯದಲ್ಲೇ ಬದುಕ್ತಾರೆ. ಇದನ್ನ ಸರಿಯಾದ ಸಮಯಕ್ಕೆ ಟ್ರೀಟ್ ಮಾಡಿಲ್ಲ ಅಂದ್ರೆ ಅದು ಅಡ್ವಾನ್ಸ್ ಲೆವೆಲ್ಗೆ ಹೋಗಿ ಅಗ್ರೆಸಿವ್ ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್ ಆಗಿ ಬದಲಾಗುತ್ತೆ. ಗೀತಾ ಅವ್ರ ಪೇರೆಂಟ್ಸ್ ಗೆ ಅವಳಿಗೆ ಚಿಕ್ಕ ವಯಸ್ಸಿಂದ ಈ ಕಾಯಿಲೆ ಇದೆ ಅನ್ನೋದೇ ಗೊತ್ತಿಲ್ಲದೆ ಅವಳು ಸ್ವಲ್ಪ ದೊಡ್ಡವಳಾದ್ಮೇಲೆ ಅವಳ ನಡವಳಿಕೆನಲ್ಲಿ ಚೇಂಜಸ್ ಕಂಡಿದ್ರಿಂದ ಆಮೇಲೆ ಡಾಕ್ಟರ್ ನ ಕನ್ಸಲ್ಟ್ ಮಾಡಿರ್ತಾರೆ. ಈಗ ಅವಳಿಗೆ ಆ ಕಾಯಿಲೆ ಅಡ್ವಾನ್ಸ್ ಲೆವೆಲ್ ನ ಕ್ರಾಸ್ ಮಾಡಿದೆ. ಈ ಕಾಯಿಲೆ ಇರೋರು ವಸ್ತುಗಳಾಗಿರ್ಲಿ ಅಥವಾ ವ್ಯಕ್ತಿ ಅದ್ರ ಮೇಲೆ ವಿಪರೀತ ಆಸೆ ಇಟ್ಕೋತಾರೆ, ಅಂದ್ರೆ ಅಬ್ಸೆಷನ್. ಇವಳಿಗಿಂತ ಒಂದು ಹುಡುಗಿ ಸ್ಕೂಲ್ ನಲ್ಲಿ ಚೆನ್ನಾಗಿ ಓದ್ತಾ ಇದ್ಲು. ಅವಳ ಜಾಗದಲ್ಲಿ ನಾನಿರ್ಬೇಕು ಅನ್ನೋ ಆಸೆ. ಇದೇ ಕಾರಣಕ್ಕೆ ಒಂದು ಹುಡುಗಿನ ಸಾಯಿಸಿ ಅದು ಸೂಸೈಡ್ ಅನ್ನೋ ತರ ಸೆಟ್ ಮಾಡಿರ್ತಾಳೆ. ಗೀತಾಗೆ ಟೀನೇಜ್ ಮೇಲೆ ಅಬ್ಸೆಷನ್ ಜಾಸ್ತಿ ಆಗಿದೆ. ಅವಳಿಗೆ ಏಜ್ ಆಗಿದ್ರು ಸ್ಟಿಲ್ ನಾನು ಸ್ಕೂಲ್ ಹುಡುಗಿ ಅನ್ನೋ ತರನೇ ನಡ್ಕೋತಾ ಇದ್ದಾಳೆ. ನಾನು ಚಿಕ್ಕ ಹುಡುಗಿ ತರಾನೇ ಕಾಣ್ಬೇಕು ಅಂತ ಮೇಕಪ್ ಮಾಡ್ಕೊಂಡಿರ್ತಾಳೆ. ಗೀತಾಗೆ 15 ವರ್ಷ ಅಲ್ಲ, ಆಕ್ಚುಲಿ ಅವಳು ಅಂಜಲಿಗಿಂತ ದೊಡ್ಡವಳು. ಮಗಳಿಗೆ ಈ ತರ ಸಮಸ್ಯೆ ಇದೆ ಅನ್ನೋದು ಗೊತ್ತಾದ್ರೆ ಜನ ಏನ್ ಅನ್ಕೋತಾರೋ ಅಂತ ಈ ವಿಷಯನ ಪೇರೆಂಟ್ಸ್ ಹೈಡ್ ಮಾಡಿರ್ತಾರೆ. ಈಗ ಕಾರ್ತಿಕ್ ಮೇಲೆ ಅಟ್ಯಾಕ್ ಮಾಡಿದ್ದ ಗೀತಾ ಅವನ್ನ ಒಂದು ಚೇರ್ ಮೇಲೆ ಕಟ್ಟಾಕಿದ್ದಾಳೆ. ಅನ್ಕಾನ್ಶಿಯಸ್ ಆಗಿದ್ದ ಕಾರ್ತಿಕ್ಗೆ ಎಚ್ಚರಿಕೆ ಆದಾಗ ಇವಳನ್ನ ನೋಡಿ ಗಾಬರಿ ಆಗುತ್ತೆ. ಇಷ್ಟು ದಿನ ಚಿಕ್ಕ ಹುಡುಗಿ ತರ ಕಾಣ್ತಾ ಇದ್ಲು,
ಈಗ ನೋಡಿದ್ರೆ ದೊಡ್ಡವಳ ತರ ಕಾಣ್ತಿದ್ದಾಳಲ್ಲ ಅಂತ. ಈಗ ಗೀತಾ ಹೇಳ್ತಾಳೆ, ಆಗ್ಲೇನು ಏಜ್ ಬಗ್ಗೆ ಎಲ್ಲ ಮಾತಾಡ್ದೆ ಅಲ್ವಾ, ನಾನು ಚಿಕ್ಕ ಹುಡುಗಿ ಅಲ್ಲ. ಆಕ್ಚುಲಿ ನನ್ಗೆ ನಿನ್ ವೈಫ್ ಗಿಂತ ಜಾಸ್ತಿ ಏಜ್ ಆಗಿದೆ. ನೀನು ಇಲ್ಲಿಗೆ ಬಂದಾಗಿಂದ ನಿನ್ ಕಂಡ್ರೆ ನನ್ಗೆ ತುಂಬಾ ಇಷ್ಟ. ಆ ದಿನ ನಾನು ಸೈಕಲ್ ಇಂದ ಬಿದ್ದು ಗಾಯ ಮಾಡ್ಕೊಂಡಾಗ ನೀನೇ ಗಾಯಕ್ಕೆ ಪ್ಲಾಸ್ಟರ್ ಅಂಟಿಸಿದ್ದೆ, ನೆನ್ಪಿದ್ಯಾ? ಆಗ್ಲೇ ಅಂಜಲಿ ಜಾಗದಲ್ಲಿ ನಾನಿರ್ಬೇಕು ಅಂತ ಅನ್ಕೊಂಡೆ. ನನ್ಗೆ ನೀನಂದ್ರೆ ಇಷ್ಟ, ಆದ್ರೆ ನಿನ್ಗೆ ಅಂಜಲಿ ಅಂದ್ರೆ ತುಂಬಾ ಇಷ್ಟ. ಅದಕ್ಕೇನೆ ಅಂಜಲಿ ತರನೇ ಬದ್ಲಾಗ್ಬೇಕು ಅಂತ ಅನ್ಕೊಂಡೆ. ಅಂಜಲಿ ಹೇಗ್ ಸತ್ಲು ಗೊತ್ತಾ? ಆ ದಿನ ನಾನು ನಿಮ್ ಮನೆಗ್ ಬಂದಾಗ ವಿಪರೀತ ಚಳಿ ಇತ್ತು. ಅವಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಹೀಗೆ 28 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಆದ್ರೆ ಅವಳ ಜೀವಕ್ಕೆ ಅಪಾಯ ಇದೆ ಅನ್ನೋದು ಗೊತ್ತಾಗಿತ್ತು. ವೆದರ್ ತುಂಬಾ ಕೋಲ್ಡ್ ಆಗಿದ್ರಿಂದ ಅಂಜಲಿ ತುಂಬಾ ಅನ್ಕಂಫರ್ಟೇಬಲ್ ಫೀಲ್ ಮಾಡ್ಕೋತಾ ಇದ್ಲು. ಅದಕ್ಕೇನೆ ಡೋರ್ ಕ್ಲೋಸ್ ಮಾಡೋದಕ್ಕೆ ಹೇಳಿದ್ಲು. ಅದಕ್ಕೆ ಎಸಿ ಟೆಂಪರೇಚರ್ ನ 28 ಡಿಗ್ರಿ ಸೆಲ್ಸಿಯಸ್ ಇಂದ 16 ಡಿಗ್ರಿಗೆ ಕಡಿಮೆ ಮಾಡಿದೆ. ಅಂಜಲಿ ರಿಕ್ವೆಸ್ಟ್ ಮಾಡಿದ್ಲು, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತ. ಆದ್ರೆ ನಾನು ಡೋರ್ ಕ್ಲೋಸ್ ಮಾಡ್ಬಿಟ್ಟೆ. ಕೊನೆಗೆ ಚಳಿ ತಡೆಯೋಕೆ ಆಗದೆ ತೀರ್ ಹೋದ್ಲು ಅಂತ. ಇದನ್ ಕೇಳಿ ಟ್ರಿಗರ್ ಆಗಿದ್ದ ಕಾರ್ತಿಕ್ ಗೀತಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಚಾಕುಯಿಂದ ಚುಚ್ಬಿಡ್ತಾಳೆ. ಆಕ್ಚುಲಿ ಇದೇ ಸೀನ್ ಮೂವಿ ಸ್ಟಾರ್ಟಿಂಗ್ ನಲ್ಲೂ ಕೂಡ ತೋರಿಸಿರ್ತಾರೆ. ಕೊನೆಗೆ ಅವನು ಸತ್ತೋಗ್ತಾನೆ. ನನ್ಗೆ ಸಿಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಿನ್ಗೆ ಚುಚ್ಬಿಟ್ನಾ, ಸಾರಿ, ನಾನು ಅಂಜಲಿನ ಬೇಕು ಅಂತ ಸಾಯಿಸಿಲ್ಲ. ಅವಕಾಶ ಸಿಕ್ತು, ಯೂಸ್ ಮಾಡ್ಕೊಂಡೆ. ಇದೆಲ್ಲ ನಿನ್ಗೋಸ್ಕರನೇ ಮಾಡಿದ್ದು. ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಅಂಜಲಿ ಸಾಯುವಾಗ ಪ್ರೆಗ್ನೆಂಟ್. ನಾನು 2 ಜೀವನ ತೆಗೆದುಬಿಟ್ಟೆ ಅಂತ. ಆಗ್ಲೇ ಇವನಿಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಅಂಜಲಿ ಇವತ್ತು ಬೇಗ ಬಾ, ನಿನ್ಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿರ್ತಾಳೆ. ಸೊ ಅವಳು ಪ್ರೆಗ್ನೆಂಟ್ ಅನ್ನೋ ವಿಷಯನ ಇವನಿಗೆ ಹೇಳಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಲು. ಅಷ್ಟ್ರಲ್ಲಿ ಗೀತಾ ವಿಷಯ ತಿಳ್ಕೊಂಡು ಅವಳ ಕತೆನ ಮುಗಿಸ್ಬಿಟ್ಲು. ಈಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಇಷ್ಟು ವಿಷಯ ಗೊತ್ತಾದ್ಮೇಲೆ ಕಾರ್ತಿಕ್ ಗೀತಾ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಟ್ಟಿರ್ತಾನೆ. ಆಮೇಲೆನೆ ಪೊಲೀಸ್ ಸ್ಪಾಟಿಗೆ ಬಂದು ಇವನ್ನ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿರ್ತಾರೆ. ಈಗ ಪೊಲೀಸ್ ಗೀತಾ ಒಬ್ಳು ಸೈಕೋ, ಅವಳಿಂದ ಕಾರ್ತಿಕ್ ಅಂಜಲಿನ ಕಳ್ಕೊಂಡಿದ್ದಾನೆ, ಹಾಗೇನೆ ಅವಳೆಲ್ಲ ಬದುಕೋದಕ್ಕೆ ಲಾಯಕ್ಕಿಲ್ಲ. ಸೊ ಕಾರ್ತಿಕ್ ನ ಸೇವ್ ಮಾಡೋದಕ್ಕೋಸ್ಕರ ಗೀತಾ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಅವಳನ್ನ ಕಾಪಾಡೋದಕ್ಕೆ ಬಂದಿದ್ದ ಕಾರ್ತಿಕ್ ಮೇಲೆ ಕೂಡ ದಾಳಿ ಮಾಡೋದಕ್ಕೆ ಟ್ರೈ ಮಾಡಿದ್ಲು. ಅನ್ಫಾರ್ಚುನೇಟ್ಲಿ ಗೀತಾ ತೀರ್ ಹೋದ್ಲು ಅಂತ ಹೇಳಿಕೆ ಕೊಡ್ತಾರೆ. ಕೊನೆಗೆ ಈ ಕೇಸ್ ಕ್ಲೋಸ್ ಆಗುತ್ತೆ. ಇದ್ರೊಂದಿಗೆ ಈ ಚಿತ್ರ ಕೂಡ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.